ನಾವು ಉತ್ತರ ಕನ್ನಡ ಜಿಲ್ಲೆಯವರಲ್ಲವೋ? ವಿಶಾಲ ಹೃದಯದವರು. ಅದೆಷ್ಟೋ ವರ್ಷಗಳಿಂದ ನಮ್ಮದೇ ಟ್ಯಾಕ್ಸ್ ಮನಿಯಲ್ಲಿ ನಮಗೆ ನ್ಯಾಯಯುತವಾಗಿ ದಕ್ಕಬೇಕಾಗಿರುವಂತಹ ಬೇಸಿಕ್ ನೆಸೆಸಿಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಾಗಿ ಯಾವುದೇ ಕೋಲಾಟವನ್ನ ಮಾಡದೆ ಶಾಂತಿಯುತವಾಗಿ ಬೇಡಿಕೆಯನ್ನ ಇಡ್ತಾ ಬಂದವರು. ತೀರಾ ಅನಿವಾರ್ಯವಾಗಿರೋ ಕೆಲ ಅಭಿವೃದ್ಧಿ ಕೆಲಸದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಶಾಂತ ರೀತಿಯಿಂದ, ಮೂರ್ಖತೆ ವಯಸ್ಸಾಗಿರೋ ಕೆಲ ಸೋಕಾಲ್ಡ್ ಜನಪ್ರತಿನಿಧಿಗಳು ಉದ್ದಂಡತನವನ್ನ ಪ್ರದರ್ಶನ ಮಾಡಿದ್ರು ಕೂಡ ನಾವು ಇಡೀ ಭಾರತಕ್ಕೆ INS ಕದಂಬ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಕೊಟ್ಟಿರುವಂತಹ ಔದಾರ್ಯತೆಯ ಮನಸ್ಸಿನವರು. ಮೆದುವಾಗಿರೋ ನೆಲದಲ್ಲೇ 12 ಬುಟ್ಟಿ ಮಣ್ಣು ಜಾಸ್ತಿ ತೆಗೆಯೋಣ ಅನ್ನೋ ದುರ್ಬುದ್ಧಿಯನ್ನ ನೋಡಿದ್ಮೇಲೆ ಪದೇ ಪದೇ ನಮ್ಮ ವಿಶಾಲ ಹೃದಯತೆ ಹಾಗೂ ಔದಾರ್ಯತೆ ಇಲ್ಲಿಗೆ ಖತಮ್. ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಬರೋಬ್ಬರಿ 8,000 ಕೋಟಿಗೂ ಅಧಿಕ ಬಜೆಟ್ ಅನ್ನ ಹೊಂದಿರೋದು. ಆದ್ರೆ ಇದು ನಿಜವಾಗಿಯೂ ಡೆವಲಪ್ಮೆಂಟ್. ದ ಹಾಟ್ಸ್ಪಾಟ್ ಆಫ್ ಬಯೋಡೈವರ್ಸಿಟಿ ಅಂತ ಗುರುತಿಸಿಕೊಂಡಿರೋ ವೆಸ್ಟರ್ನ್ ಘಾಟ್ ಸೆಕ್ಷನ್ ನಲ್ಲಿ ನೀವು ಟನಲ್ ಅನ್ನ ಕೊರಿಯೋಕೆ ಬ್ಲಾಸ್ಟ್ ಮಾಡ್ತೀರಾ, 150 ಹೆಕ್ಟೇರ್ ಅರಣ್ಯವನ್ನ ಡೈವರ್ಷನ್ ಮಾಡ್ತೀರಾ, ಟೋಟಲ್ ಇಕಾಲಜಿಕಲ್ ಬ್ಯಾಲೆನ್ಸ್ ಅನ್ನ ಡಿಸ್ಟರ್ಬ್ ಮಾಡ್ತೀರಾ ಅಂತಂದ್ರೆ ಇಸ್ ಇಟ್ ರಿಯಲಿ ವರ್ತ್ ಕಾಲಿಂಗ್ ಅ ಡೆವಲಪ್ಮೆಂಟ್? ಮಲೆನಾಡು, ಕರಾವಳಿ, ಬಯಲುಸೀಮೆ ಈ 3 ಭೌಗೋಳಿಕ ಸೌಂದರ್ಯವನ್ನ ಹೊಂದಿರುವಂತಹ ಏಕೈಕ ಜಿಲ್ಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಅತ್ಯಂತ ಧೀಮಂತರಾಗಿದ್ರು ಕೂಡ ದುರಹಂಕಾರವನ್ನ ತೋರದೆ, ಹಾಗೆ ಕುಮ್ಮಕ್ಕು ಕೊಟ್ಟು ಕೋಮುವಾದದ ರಾಜಕಾರಣವನ್ನ ಪ್ರಚೋದನೆ ಮಾಡೋರ್ಗೆ ಯಾವುದೇ ಕಿವಿಗೊಡದೆ ನಿಜವಾದ ಹಿಂದುತ್ವವನ್ನ ಪರಿಪಾಲನೆ ಮಾಡ್ತಾ ಪ್ರಕೃತಿಯ ಜೊತೆಗೆ ಸಹಬಾಳ್ವೆಯನ್ನ ನಡೆಸುವಂತಹ ನಾವು ಇವತ್ತು ಅನಿವಾರ್ಯವಾಗಿರೋ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಡಿಮ್ಯಾಂಡ್ ಮಾಡದೆ, ನಮ್ಮ ಹಕ್ಕನ್ನ ಕೇಳದೆ ಶರಾವತಿ ಪಂಪ್ಡ್ ಸ್ಟೋರೇಜ್ ನಂತಹ ಡಿಸ್ಟ್ರಕ್ಟಿವ್ ಪ್ರಾಜೆಕ್ಟ್ ಅನ್ನ ಸಹಿಸಿಕೊಂಡ್ವಿ ಅಂತಂದ್ರೆ ಇದನ್ನ ನಿಜವಾಗಿಯೂ ಇತಿಹಾಸ ಯಾವತ್ತೂ ಕೂಡ ಕ್ಷಮಿಸೋಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಉತ್ತರಾಖಂಡದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ, ಪಂಜಾಬ್ನಲ್ಲಿ ಎಂಥ ಪರಿಸ್ಥಿತಿ ಬಂದಿದೆ, ಹಾಗೆ ಯಾವ ಸರ್ಕಾರ ಅವರಿಗೆ ಸಹಕಾರವನ್ನ ಇವಾಗ ಕೊಡೋಕೆ ಬಂದಿದೆ ಅನ್ನೋದನ್ನ ನಾವು ನೋಡಿದ್ದೀವಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಶರಾವತಿ ಸ್ಟೋರೇಜ್ ಹೆಸರಿನಲ್ಲಿ ಮುಂದೆ ಆಗಬಹುದಾದಂತಹ ಪ್ರಳಯ ಸನ್ನಿವೇಶವನ್ನ ತಡೆಗಟ್ಟುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಬೈ ದ ವೇ, ಜುಲೈನಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಗೇರುಸೊಪ್ಪೆಯ ಮಹಾರಾಣಿ ಚೆನ್ನಭೈರಾದೇವಿಯವರ ಪೋಸ್ಟ್ ಕಾರ್ಡ್ ಅನ್ನ ಬಿಡುಗಡೆ ಮಾಡಲಾಗಿತ್ತು. ಆವಾಗ ಉತ್ತರ ಕನ್ನಡದ ಜನರಿಗೆಲ್ಲ ಒಂದ್ ಸ್ವಲ್ಪ ಖುಷಿಯಾಗಿತ್ತು, ಅಬ್ಬಾ ನಮ್ಮ ಮಹಾರಾಣಿ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಾಯ್ತು ಅಂತ. ಬಟ್ ನೌ ಐ ಆಮ್ ಥಿಂಕಿಂಗ್, ವಾಸ್ ಇಟ್ ಜಸ್ಟ್ ಅ ಕೋಇನ್ಸಿಡೆನ್ಸ್ ಆರ್ ಬಲಿ ಕೊಡೋಕ್ಕಿಂತ ಮುಂಚೆ ಕುರಿಯನ್ನ ತುಂಬಾ ಕೊಬ್ಬಿಸ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಜನರ ವಿಶ್ವಾಸವನ್ನ ಪಡೆಯೋ ಸಲುವಾಗಿ ಇಂಥ ಒಂದು ಗಿಮಿಕ್ ಅನ್ನ ಮಾಡಿದ್ರ ಅಂತ. ವಾಟ್ ಎವರ್ ಇಟ್ ಈಸ್, ವಿ ಡು ನಾಟ್ ಅಕ್ಸೆಪ್ಟ್ ಡೆವಲಪ್ಮೆಂಟ್ ಎಟ್ ದ ಕಾಸ್ಟ್ ಆಫ್ ಮಾಸ್ ಡಿಸ್ಟ್ರಕ್ಷನ್. ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಿ, ಸಾಧ್ಯವಾದ್ರೆ ಒಂದು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಅನ್ನ, ಇನ್ಫ್ರಾಸ್ಟ್ರಕ್ಚರ್ ಅನ್ನ, ರೋಡ್ ಅನ್ನ ಸರಿಯಾಗಿ ಕಟ್ಟಿ, ಅದನ್ನ ಬಿಟ್ಟು ಶರಾವತಿ ಪಂಪ್ಡ್ ಸ್ಟೋರೇಜು ಮತ್ತೊಂದು ಪಂಪ್ಡ್ ಸ್ಟೋರೇಜು ಅಂತ ಹೇಳ್ಬಿಟ್ಟು ಅಟ್ಟ ಮುರಿದು ಗಿರ್ಗಿಟಿ ಮಾಡುವಂತ ಅವಶ್ಯಕತೆ ಇಲ್ಲ. ಸೇವ್ ಶರಾವತಿ, ಸೇವ್ ಉತ್ತರ ಕನ್ನಡ.